ಬೆಳಗಿನ ಶುಭೋದಯ ಎಲ್ಲ ಪತ್ರಿಕಾ ಮಿತ್ರರಿಗೆ. ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನು, ರಾಜ್ಯಾದ್ಯಂತ ಇದೊಂದು ಹಾವಳಿ ಎಬ್ಬಿಸಿದೆ. ಏನು, ಪ್ಯಾಲೆಸ್ತೀನ್ ಪರವಾಗಿ ಒಂದು ಧ್ವಜವನ್ನು ಪ್ರದರ್ಶಿಸೋದಕ್ಕಾಗಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ, ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಆ ಒಂದು ನೆಪವನ್ನು ಒಡ್ಡಿ ಇಲ್ಲಿ ಯಾವ ಥರನಾಗಿ ಅಲ್ಲಿಯ ಸೀರತ್ ಕಮಿಟಿಯ ಸದಸ್ಯರನ್ನು ಏನು ಬಂಧಿಸುವಂಥ ಒಂದು ಹುನ್ನಾರವನ್ನು ಇಲ್ಲಿನ ಪೊಲೀಸ್ ಇಲಾಖೆ ಮಾಡ್ತಾಯಿದೆ. ಅವರಿಗೆ ಕೆಲವಷ್ಟು ನಿದರ್ಶನಗಳನ್ನು ಮತ್ತು ಮಾಹಿತಿಗಳನ್ನು ಕೂಡ ನಾನು ಹೇಳಲಿಕ್ಕೆ ಬಯತೀನಿ. ಈ ಒಂದು ಪ್ಯಾಲೆಸ್ತೀನ್ ಪರವಾದಂತಹ ಹೇಳಿಕೆಯನ್ನು ಖಂಡಿಸುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಶಾಸಕರು ಕೂಡ ನಾನು ಮುಂದು ನೀನು ಮುಂದು ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಿಜವಾಗಿ ನಮ್ಮ ಭಾರತ ದೇಶದ ಸಂವಿಧಾನ ಏನು ಹೇಳ್ತಾ ಇದೆ? ಇಲ್ಲಿ ರಾಜ್ಯದಲ್ಲಿ ಬಹಳಷ್ಟು ಶೋಷಿತ ಸಮುದಾಯದ ಪರವಾಗಿ ಧ್ವನಿ ಎತ್ತುವುದು, ಅವರ ಪರವಾಗಿ ನಿಲ್ಲುವುದು ಅಪರಾಧನ ಅಂತೇಳಿ ನಾನು SDPI ಪಕ್ಷದಿಂದ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಜಾಗತಿಕ ಮಟ್ಟದಲ್ಲಿ ಭಾರತ ದೇಶವು ಸದಾ ಮಾನವ ಹಕ್ಕುಗಳ ಪರ ಧ್ವನಿ ಎತ್ತುವ ಇತಿಹಾಸ ಮತ್ತು ಸಂಪ್ರದಾಯ ಹೊಂದಿದೆ. ತಮ್ಮೆಲ್ಲರಿಗೂ ಗೊತ್ತಿರಬೇಕು, ಜಗತ್ತಿನಲ್ಲಿ ಎಲ್ಲೇ ಅನ್ಯಾಯ ನಡೆದರೂ ಕೂಡ ಅವರ ವಿರುದ್ಧ ಮರ್ದಿತರ ಪರ ಬೆಂಬಲವಾಗಿ ನಿಲ್ಲಲು ಸಂವಿಧಾನದ 19ನೇ ವಿಧಿ ಅನುಮೋದಿಸುತ್ತದೆ. ಈ ಸಂವಿಧಾನದ 19ನೇ ವಿಧಿಯನ್ನು ಅನುಮೋದಿಸುವುದನ್ನೇ ಇಲ್ಲಿಯ ಶಾಸಕರುಗಳು, ಕೆಲವೊಂದು ಶಾಸಕರುಗಳು ಯಾರೆಲ್ಲ ಇಂತಹ ತಪ್ಪನ್ನು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ತಾರೆ ಅಂತಂದರೆ, ಇಲ್ಲಿ ಸಂವಿಧಾನಕ ಹುದ್ದೆಯಲ್ಲಿರುವಂತಹ ಶಾಸಕರುಗಳಿಗೆ ಮತ್ತು ಸಚಿವರುಗಳಿಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ. ನೀವು ಸಂವಿಧಾನದ ಪುಸ್ತಕವನ್ನು SDPI ಪಕ್ಷದಿಂದ ನಿಮಗೆ ಪಾರ್ಸಲ್ ಆಗಿ ಕಳಿಸ್ಕೊಡ್ತೀವಿ, ನೀವು ಆ ಸಂವಿಧಾನ ಪುಸ್ತಕವನ್ನು ಓದಿಕೊಳ್ಳ್ರಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕೆ ಸ್ವಾಮಿ, ನಮ್ಮ ಒಂದು ಸಂವಿಧಾನದ 19ನೇ ವಿಧಿಯಲ್ಲಿ ಯಾವುದೇ ದೇಶದಲ್ಲಿ ಮರ್ದಿತರ ಪರವಾಗಿ ಅಥವಾ ಮಾನವ ಹಕ್ಕುಗಳ ಉಲ್ಲಂಘನೆ ಆದರೆ ನಾವು ಧ್ವನಿ ಎತ್ತಲು ನಮ್ಮ ಸಂವಿಧಾನ ಅವಕಾಶ ಕೊಟ್ಟಿದೆ. ಹಾಗಂತ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಗಲಕೋಟೆ ನಗರದಲ್ಲಿ ಮೀಲಾದ್ ಸಂದರ್ಭದಲ್ಲಿ ಏನು ಒಂದು ಧ್ವಜವನ್ನು ಪ್ರದರ್ಶಿಸಿದ್ದಾರೆ ಅಂತೇಳಿ ನೀವು ಅರೆಸ್ಟ್ ಮಾಡುವಂತಹ ಒಂದು ಹುನ್ನಾರವನ್ನು ನಡೆಸಿದ್ದೀರಿ. ನಾನು ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡಲಿಕ್ಕೆ ಬಯಸ್ತೀನಿ. ಇಂತಹ ಘಟನೆಗಳು ಎಲ್ಲಿ ನಡೆದಿದ್ದಾವೆ ಅಲ್ಲಿ ನೀವೆಲ್ಲ ಅರೆಸ್ಟ್ ಮಾಡಲು ನೀವು ಸೂಚನೆ ಕೊಡ್ತೀರಿ ಅಂತಂದರೆ ಯಾರ ಪರವಾಗಿ ನೀವಿದ್ದೀರಿ? ಸಾಮಾಜಿಕ ನ್ಯಾಯವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಮರ್ದಿತರ ಬೆಂಬಲವಾಗಿ ನಿಲ್ತೀನಿ ಅಂತೇಳಿ ಅಲ್ಲಿ ಕೇಂದ್ರದ ಏನು ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಮಾನ್ಯ ಏನು ಕಾಂಗ್ರೆಸ್ ಪಕ್ಷದ AICCಯ ಅಧ್ಯಕ್ಷರಾದಂಥ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಇಲ್ಲಿನ ಸಿದ್ದರಾಮಯ್ಯ ಸರ್ಕಾರ ನೇತೃತ್ವದ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ರಾಜ್ಯದಾದ್ಯಂತ ಎಲ್ಲ ಏನು ಪ್ಯಾಲೆಸ್ತೀನ್ ಪರವಾಗಿ ಇರುವಂತಹ ಒಂದು ಯುವಕರ ಗುಂಪಿಗೆ ಒಂದು ಭಯ ಹುಟ್ಟುವಂಥ ವಾತಾವರಣ ಮಾಡಿದೆಯಲ್ಲ, ನೀವು ಯಾರ ಪರವಾಗಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ನೀವು ಸಂವಿಧಾನದ ಪರವಾಗಿದ್ದೀರಾ ಅಥವಾ ಸಂವಿಧಾನದ ವಿರೋಧವಾಗಿದ್ದೀರಾ ಅಂತೇಳಿ ನೀವು ಪ್ರತಿಕ್ರಿಯೆಯನ್ನು ಕೊಡಬೇಕು. ಅದೇ ಥರನಾಗಿ ಗಾಜಾದಲ್ಲಿ ನಡೀತಾ ಇರುವಂಥ ದೌರ್ಜನ್ಯ, ದಬ್ಬಾಳಿಕೆ, ಮಾರಣ ಹೋಮ, ಜನಾಂಗೀಯ ದ್ವೇಷದ ವಿರುದ್ಧ ಮಾತನಾಡುವುದು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನಡೆಯಾಗಿತ್ತು ಕೂಡ. ಅದನ್ನು ಈ ಒಂದು ಕಾಂಗ್ರೆಸ್ ಪಕ್ಷದ ನಾಯಕರು ಅದನ್ನು ಗಮನಿಸಬೇಕು. ಇದಿಷ್ಟಲ್ಲದೆ ಪ್ರಸ್ತುತ ಏನು ಈ ದೇಶದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಪ್ರಸ್ತುತ ನರೇಂದ್ರ ಮೋದಿಯವರವರೆಗೂ ಕೂಡ ಅವರ ಅಧಿಕಾರಾವಧಿಯಲ್ಲಿ ಪ್ರತಿಯೊಬ್ಬರ ಅಧಿಕಾರಾವಧಿಯಲ್ಲಿ ಭಾರತದ ರಾಜತಾಂತ್ರಿಕ ನೀತಿಯನ್ನು ಪ್ಯಾಲೆಸ್ತೀನ್ ನಾಗರಿಕರ ಹಕ್ಕುಗಳ ಬಗ್ಗೆ ಪ್ರತಿಧ್ವನಿಸಿದ್ದಕ್ಕೆ ಇತಿಹಾಸವೂ ಕೂಡ ಇದೆ. ಅದನ್ನು ತಾವು ಕೂಡ ಗಮನಿಸಬಹುದು. ಇಷ್ಟೆಲ್ಲ ಇರಬೇಕಾದ್ರೆ ಮಾನವ ಹಕ್ಕುಗಳು, ಇನ್ನೊಂದು ವಿಷಯ ಕೂಡ ತಮಗೆ ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ಮಾನವ ಹಕ್ಕುಗಳ ಹೋರಾಟಗಾರ ಜಗತ್ಪ್ರಸಿದ್ಧ ನೆಲ್ಸನ್ ಮಂಡೇಲಾ ಅವರು ಕೂಡ ಹೇಳ್ತಾ ಇದ್ದಾರೆ, ಪ್ಯಾಲೆಸ್ತೀನಿನ ಜನರಿಗೆ ಸ್ವಾತಂತ್ರ್ಯ ಸಿಗದೇ ಇದ್ದರೆ ನಮ್ಮೆಲ್ಲರ ಸ್ವಾತಂತ್ರ್ಯವೂ ಕೂಡ ಅಪೂರ್ಣ ಅಂತ ಹೇಳ್ತಾ ಇದ್ದಾರೆ. ಇಂತಹ ಮಹಾನ್ ವ್ಯಕ್ತಿಗಳು ಒಂದು ಮಾತನ್ನು ಕೂಡ ತಾವು ಗಮನಿಸಿದೆ, ಬೇಕಾಬಿಟ್ಟಿಯಾಗಿ ಹೇಳಿಕೆ ಮಾಡಿ ಬೇಕಾಬಿಟ್ಟಿಯಾಗಿ ಯುವಕರಲ್ಲಿ ಒಂದು ಭಯ ಹುಟ್ಟಿಸುವಂಥ ವಾತಾವರಣವನ್ನು ಇಲ್ಲಿನ ಕಾನೂನು ವ್ಯವಸ್ಥೆ ಮಾಡ್ತಾ ಇದೆ, ಇಲ್ಲಿನ ಏನು ಪೊಲೀಸ್ ವ್ಯವಸ್ಥೆ ಮಾಡ್ತಾ ಇದೆ. ಮಾನ್ಯ ಗೃಹ ಸಚಿವರಾದಂತಹ G. ಪರಮೇಶ್ವರ್ ಅವರಿಗೆ ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಸಂವಿಧಾನದ ಪರವಾಗಿದೆಯೋ ಅಥವಾ ವಿರೋಧವಾಗಿದೆಯೋ ಅನ್ನೋದನ್ನು ನಮಗೆ ಸ್ಪಷ್ಟವನ್ನು ಪಡಿಸಬೇಕು. ಯಾಕಂತಂದರೆ ಇಂತಹ ಒಂದು ಹೇಳಿಕೆಗಳು, ಇಂತಹ ಒಂದು ದೌರ್ಜನ್ಯಗಳು ನಾವು ಸಹಿಸೋದಿಲ್ಲ. ಹಾಗಂತ ನಾವು ಯಾವುದೇ ದೇಶ ವಿರೋಧಿ ಕೆಲಸವನ್ನು ಕೂಡ ಮಾಡುವುದಿಲ್ಲ. ನಾವು ಯಾವ ದೇಶದ ಅನ್ನವನ್ನು ಉಣ್ಣುತ್ತೇವೆ, ಯಾವ ದೇಶದ ಮಣ್ಣಲ್ಲಿ ನಾವಿದ್ದೇವೆ, ಆ ದೇಶವನ್ನು ನಮ್ಮ ತಾಯಿಗಿಂತಲೂ ಹೆಚ್ಚು ಪ್ರೀತಿಸುವಂತಹ ಜನರು ಈ ದೇಶದ ಜನರಾಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಬಾಗಲಕೋಟೆಯ ಏನು ಶಾಸಕರಾದಂಥ HY ಮೇಟಿ ಅವರು ಕೂಡ ಉತ್ತರಿಸಬೇಕು.
ಕೇವಲ ಚುನಾವಣೆ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರನ್ನು ಮತಗಳಿಸುವುದಕ್ಕೆ ನೀವು ಬರ್ತಾ ಇದ್ದೀರಿ. ನಾನು ಮೊನ್ನೆ ಹುನಗುಂದದಲ್ಲಿ ಕೂಡ ಇದೇ ವಿಷಯವನ್ನು ಹೇಳಿದ್ದೇನೆ. ಯಾಕಂತಂದರೆ ಅಲ್ಪಸಂಖ್ಯಾತರ ಮತಗಳಿಸಲಿಕ್ಕೆ ನೀವು ಸಾಕಷ್ಟು ರೀತಿಯಲ್ಲಿ ಒಂದು ಏನು ಅವರ ವೇಷಭೂಷಣವನ್ನು ತೊಟ್ಕೊಂಡು ಬರ್ತೀರಿ. ಇವತ್ತು ನಮ್ಮ ಒಂದು ಮರ್ದಿತರ ಪರವಾಗಿ, ನಾನು ಕೇವಲ ಪ್ಯಾಲೆಸ್ತೀನ್ ಪರವಾಗಿ ಅಲ್ಲ, ಜಗತ್ತಿನ ಯಾವುದೇ ದೇಶದಲ್ಲಿ ಮರ್ದಿತರ ಪರವಾಗಿ ನಿಲ್ಲುವುದಕ್ಕೆ ಮಾನವ ಹಕ್ಕುಗಳ ಸಂರಕ್ಷಣೆಯಿಂದ ನಮಗೆ ಸಂವಿಧಾನದ 19ನೇ ವಿಧಿಯಲ್ಲಿ ಅವಕಾಶ ಇದ್ದರೆ ಕೂಡ ನೀವು ಅರೆಸ್ಟ್ ಮಾಡುವಂಥ ಹುನ್ನಾರ ನಡೆಸಿದ್ದೀರಿ ಅಂತಂದರೆ ನೀವು ಕೂಡ ಯಾವುದೇ RSS ಮತ್ತು BJPಗೆ ಕಡಿಮೆ ಇಲ್ಲ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ನೀವು RSS ಪ್ರೇರಿತರ ಏನು ಈ ಪೊಲೀಸ್ ಇಲಾಖೆ ಇದೆ, RSS ಒಂದು ದಬ್ಬಾಳಿಕೆ ಒಳಗಾಗಿ ಅವ್ರು ಹೇಳ್ತಾ ಇದ್ದಾರೆ, ಬೇರೆ ಬೇರೆ ದೇಶಗಳ ಹೆಸರನ್ನು ಕೂಡ ಹೇಳ್ತಾ ಇದ್ದಾರೆ. ನಾವು ಆ ಎಲ್ಲ ದೇಶಗಳನ್ನು ಇಗ್ನೋರ್ ಮಾಡ್ತಾ ಇದ್ದೀವಿ. ನಾವು ಪ್ಯಾಲೆಸ್ತೀನ್ ಪರವಾಗಿದ್ದೇವೆ, ನಾವು ಯಾವಾಗಲೂ ಕೂಡ ಮರ್ದಿತರ ಪರವಾಗಿದ್ದೇವೆ, ನಾವು ಮಾನವ ಹಕ್ಕುಗಳ ಹೋರಾಟದ ಪರವಾಗಿದ್ದೇವೆ. ಇವತ್ತು ಸಂವಿಧಾನದಲ್ಲಿ ನಮಗೆ ಅವಕಾಶ ಇದೆ. ನೀವು ಕಾಂಗ್ರೆಸ್ನವರಿಗೆ ಮತ್ತೊಮ್ಮೆ ನಾನು ಹೇಳಿಕೆ ಬಯಸ್ತೀನಿ, ಕಾಂಗ್ರೆಸ್ನವರು ಸಂವಿಧಾನ ಪರವಾಗಿದ್ದೀರಾ ಅಥವಾ ವಿರೋಧವಾಗಿದ್ದಾರೆ ಅಂತೇಳಿ ನೀವು ಉತ್ತರವನ್ನು ಕೊಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಧನ್ಯವಾದ.